ನಿತಿನ್ ನವೀನ್ ಎಂಟ್ರಿಯ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ರೆಬೆಲ್ ನಾಯಕರು ನಿರೀಕ್ಷೆ ಹುಸಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ವಿಜಯೇಂದ್ರಗೆ ಬಲ ತುಂಬಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆಯಲ್ಲಿದೆ. ಕಮಲ ಪಡೆಯಲ್ಲಿ ರೆಬೆಲ್ ಬಣ ಇದಕ್ಕಾಗಿ ಕಾಯ್ತಾ ಇದೆ. ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪಕ್ಷದಲ್ಲೇ ಇದ್ದುಕೊಂಡು ಯಡಿಯೂರಪ್ಪ ಅವರ ಒಂದು ಕುಟುಂಬದ ವಿರುದ್ಧ ಮುಸುಗುಡು ಇರುವಂತಹ ಬಂಡಾಯಗಾರರು ಶೀಘ್ರದಲ್ಲಿಯೇ ಸಿಹಿ ಸುದ್ದಿ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದರೆ ಸದಸ್ಯರ ಬೆಳವಣಿಗೆ ಈ ನಿರೀಕ್ಷೆಯನ್ನ ಹುಸಿ ಮಾಡಿದೆ. ಕಾರಣ ಏನು? ಬಿಜೆಪಿಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಜೊತೆಗೆ ನಡೆದುಕೊಂಡು ಬರುವಂತಹ ರೀತಿ ರೆಬೆಲ್ ಬಣಕ್ಕೆ ತಲೆನೋವು ಉಂಟು ಮಾಡಿದೆ. ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಇದೆ ಅಂತ ಹೇಳಿ ವಾದಗಳು ರೆಬೆಲ್ ಮಂಡನೆ ಮಾಡ್ತಾ ಇತ್ತು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಮಾಡಲಾಗಿತ್ತು. ಅಲ್ಲದೆ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ಇದೆ ಅನ್ನುವಂತಹ ವಾದಗಳು ಕೂಡ ರೆಬೆಲ್ ಬಣಗಳು ಮಾಡ್ತಾ ಇದ್ವು. ಈ ಎಲ್ಲಾ ಬೆಳವಣಿಗೆಗಳು ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ವು. ಅಲ್ಲದೆ ಆಡಳಿತ ಪಕ್ಷದ ವಿರುದ್ಧ ಸೂಕ್ತ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ವಿಜಯೇಂದ್ರ ಅವರ ಬಗ್ಗೆ ಅಸಮಾಧಾನಗೊಂಡಿದ್ದಂತಹ ವಿಚಾರವನ್ನ ರೆಬೆಲ್ ಟೀಮ್ ಮುನ್ನೆಲೆಗೆ ತಂದಿತ್ತು. ಹೀಗಿರುವಾಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ರಾಜ್ಯ ಭೇಟಿ ಹಾಗೂ ನಂತರದ ಬೆಳವಣಿಗೆಗಳು ರೆಬೆಲ್ ಟೀಮ್ ನರೇಶನ್ ಅನ್ನ ಬದಲು ಮಾಡಿದೆ. ನವೀನ್ ಅವರು ರೆಬೆಲ್ಗಳಿಗೆ ಮಣೆ ಹಾಕ್ಲಿಕ್ಕೆ ಹೋಗಿಲ್ಲ ಅನ್ನೋದು ಗೊತ್ತಾಗಿದೆ. ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಅವರು ಆದ್ಯತೆಯನ್ನ ನೀಡಿರೋದು ಸ್ಪಷ್ಟಪಡಿಸಿದಾಗಿದೆ. ರಾಜ್ಯದಲ್ಲಿ ಅದ್ಧೂರಿ ಆತಿಥ್ಯ. ಎಸ್, ಹೌದು ವೀಕ್ಷಕರೇ, ರಾಜ್ಯಕ್ಕೆ ಆಗಮಿಸಿದಂತಹ ನವೀನ್ ಅವರಿಗೆ ವಿಜಯೇಂದ್ರ ಹಾಗೂ ಬಿಜೆಪಿಯ ಪಡೆ ಅದ್ದೂರಿ ಆತಿಥ್ಯವನ್ನು ನೀಡಿದೆ. ನವೀನ್ ಅವರ ಹುಟ್ಟುಹಬ್ಬದ ದಿನದಂದೇ ರಾಜ್ಯದಲ್ಲಿ ಭರ್ಜರಿ ಸ್ವಾಗತ ನೀಡಲಾಗಿತ್ತು. ಅಲ್ಲದೆ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಅದ್ದೂರಿಯಾಗಿ ಉಪಹಾರ ಕೂಟವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಪೂರ್ಣ ಆತಿಥ್ಯ ಹೊಣೆಯನ್ನ ಸ್ವತಃ ವಿಜಯೇಂದ್ರ ಅವರೇ ವಹಿಸಿಕೊಂಡಿದ್ರು. ಈ ಮೂಲಕ ನಿತಿನ್ ವಿಶ್ವಾಸ ಗಳಿಸುವಲ್ಲಿ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಟಾಕ್. ಇದೇ ಸಂದರ್ಭದಲ್ಲಿ ನಿತಿನ್ ನವೀನ್ ಹಾಗೂ ವಿಜಯೇಂದ್ರ ಅವರು ಕೆಲವೊಂದು ಭಾವಚಿತ್ರವನ್ನ ಮುಂದಿಟ್ಟುಕೊಂಡು ಯತ್ನಾಳ್ ಹಾಗೂ ರೆಬೆಲ್ ಟೀಮ್ಗೆ ವಿಜಯೇಂದ್ರ ಅಭಿಮಾನಿಗಳು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೀವು ಮುಂದೆ ಯಾವ ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ಬೇರೆ ಪಕ್ಷವನ್ನ ಕಟ್ಟಿ ಅಂತ ಹೇಳಿ ಕಾಲೆಳೆದಿದ್ದಾರೆ. ಇದೇ ಮೂಲಕ ನಿತಿನ್ ನವೀನ್ ಅವರು ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆ. ಇನ್ನು ಇದಕ್ಕೂ ಮುನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗ್ರವಾಲ್ ಅವರು ವಿಜಯೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಏನು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನ ನೀಡಿದ್ರು. ಏನೋ ಆಂತರಿಕವಾಗಿ ಹಲವು ಹಿರಿಯರ ಜೊತೆಗೆ ನಡೆದಂತಹ ಅಭಿಪ್ರಾಯ ಸಂಗ್ರಹದಲ್ಲೂ ಕೂಡ ವಿಜಯೇಂದ್ರ ಅವರ ಪರವಾಗಿ ಅಭಿಪ್ರಾಯಗಳು ಬಹುತೇಕ ಸ್ಪಷ್ಟವಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಕ್ಕಿದ್ದಾವೆ. ಮುಂದಿನ ಕಾರ್ಯಕ್ರಮ ಏನು? ರಾಜ್ಯ ಪ್ರವಾಸ ಸಂದರ್ಭದಲ್ಲಿ ನಿತಿನ್ ನವೀನ್ ಅವರು ಬಿಜೆಪಿಯ ನಾಯಕರಿಗೆ ಒಗ್ಗಟ್ಟು ಪ್ರದರ್ಶನದ ಸಂದೇಶವನ್ನ ನೀಡಿದ್ದಾರೆ. ಒಗ್ಗಟ್ಟಿನಿಂದ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಿ ಅಂತ ಹೇಳಿ ಕಿವಿ ಮಾತನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘಟನೆಗಳಿಗೆ ಸಾಧ್ಯವಾಗತ್ತಾ ಅಂತ ಹೇಳಿ ಸಾಕಷ್ಟು ಕುತೂಹಲಗಳು ಕೂಡ ಮೂಡಿತ್ತು. ಎಸ್ ವೀಕ್ಷಕರೇ, ಗೊತ್ತಾಯ್ತಲ್ಲ ಬಸವನಗೌಡ ಪಾಟೀಲ್ ಅವರು ಏನ್ ಹೇಳಿದ್ರು, ರೆಬೆಲ್ ಟೀಮ್ಗಳು ಏನ್ ಹೇಳಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾ ಇದೆ ಅಂತ ಹೇಳಿ. ಇದೇ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.